ಮಂಗಳೂರಿನಲ್ಲಿ ಮಣ್ಣು ಕುಸಿದು ಸಿಲುಕಿರುವಂತಹ ಕಾರ್ಮಿಕ ಮಣ್ಣಿನಡಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಕಾರ್ಮಿಕ ಮಣ್ಣಿನಡಿಯಲ್ಲೇ ಸಿಕ್ಕಾಕೊಂಡಿದ್ದಾನೆ. ಸತತ 4 ಗಂಟೆಯಿಂದ ಕೂಡ ಹುಡುಕಾಟ ಮುಂದುವರಿತಾ ಇದೆ. ಎಸ್ಡಿಆರ್ಎಫ್ ತಂಡ, ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕನ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ಆಗಮಿಸಿದೆ. ಒಬ್ಬನ ರಕ್ಷಣೆಯನ್ನ ಕೂಡ ಮಾಡಿದೆ. ಇನ್ನೊಬ್ಬ ಕಾರ್ಮಿಕನಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಮಳೆ ನಡುವೆಯೂ ಕೂಡ ಕಾರ್ಮಿಕನ ರಕ್ಷಣಾ ಕಾರ್ಯ ಸುಮಾರು 4 ಗಂಟೆಗಳಿಂದ ನಡೀತಾ ಇದೆ. ಒಟ್ಟಿಬ್ಬರು ಬಿಹಾರಿ ಮೂಲದ ಇಬ್ರು ಕಾರ್ಮಿಕರಿದ್ರು ಅಲ್ಲಿ. ಇವಾಗ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಹೆಸರು ಚಂದನ್ ಅಂತ. ಈಗಲೇ ಒಬ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರ ಹೆಸರು ರಾಜ್ಕುಮಾರ್ ಅಂತ. ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಬಿಹಾರದ ವ್ಯಕ್ತಿ ರಾಜ್ಕುಮಾರ್, ಜೊತೆಗೆ ಚಂದನ್ ಅಂತ ಅವರು ಇನ್ನೂ ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ರಕ್ಷಣೆಯ ಕಾರ್ಯ ನಡೀತಾ ಇದೆ. ಸುಮಾರು 4 ಗಂಟೆಗಳಿಂದ ಕೂಡ ಸತತವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಎಸ್ಡಿಆರ್ಎಫ್ ಹಾಗೆ ಎನ್ಡಿಆರ್ಎಫ್. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ವಾಲ್ ಅನ್ನ ಕೊರೆದು, ತಡೆಗೋಡೆಯನ್ನ ಕೊರೆದು ರಕ್ಷಣೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ. ಸುಮಾರು 4 ಗಂಟೆ ಆಗಿದೆ. ರಾಜ್ಕುಮಾರ್ ಅವರ ರಕ್ಷಣೆಯನ್ನ ಮಾಡಬೇಕಾದ್ರೆ ಅವರು ಉಸಿರಾಡ್ತಾ ಇದ್ರು, ಪ್ರಜ್ಞೆ ಇತ್ತು. ಅವರಿಗೆ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಆಂಬ್ಯುಲೆನ್ಸ್ ಮೂಲಕವಾಗಿ ಕರೆದುಕೊಂಡು ಹೋದ್ರು. ಬಟ್ ಈಗ ಇರುವಂತ ಕಾರ್ಮಿಕನ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು, ಆರೋಗ್ಯ ಸ್ಥಿತಿ ಹೇಗಾಗಿರ್ಬೋದು? ಸುಮಾರು 4 ಗಂಟೆಗಳಾಗಿದೆ. ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇನ್ನೂ ಕೂಡ ಅವರನ್ನ ತಲುಪೋದಕ್ಕೆ ಸಾಧ್ಯವಾಗಿಲ್ಲ. ಕಾರ್ಮಿಕನ ಕೈ ಕಾಣಿಸ್ತಾ ಇದೆ ಅನ್ನೋದಾಗಿ ನೋಡ್ಬೋದು ನೀವು. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅವರನ್ನು ಬಹಳ ಸೇಫ್ ಆಗಿ ಹೊರತೆಗೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಎನ್ಡಿಆರ್ಎಫ್ ಆಗಿ ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ ಸೇರಿ ಕಾರ್ಯನಿರ್ವಹಿಸ್ತಾ ಇದೆ. ಜೊತೆಗೆ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಸ್ಟಾಫ್ ನರ್ಸ್ ಕೂಡ ಇದ್ದಾರೆ ಅನ್ಸುತ್ತೆ. ಸ್ಥಳಕ್ಕೆ ಕರೆಸಿರಬಹುದು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರದೇ ಇರೋ ರೀತಿ ಹೇಗೆ ಅವರಿಗೆ ಸಪೋರ್ಟ್ ಮಾಡಬಹುದು, ಇವಾಗ ಮಣ್ಣಿನಡಿಯಲ್ಲಿ ಇರಬೇಕಾದ್ರೇನೆ ಹೇಗೆ ಅವರಿಗೆ ಲೈಫ್ ಸಪೋರ್ಟ್ ಅನ್ನ ಕೊಡಬಹುದು, ಆ ಪ್ರಯತ್ನ ಕೂಡ ಅಲ್ಲಿ ನಡೀತಾ ಇದೆ. ನೋಡಿ, ಬಲ್ಮಠ ಮಂಗಳೂರಿನಲ್ಲಿ ಮಳೆ ಜೋರಾಗಿದೆ. ಮಳೆ ನಿಲ್ತಾ ಇಲ್ಲ. ಅದರ ನಡುವೆನೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಬೇಕು. ಅಲ್ಲಿ ಅವರು ಕೆಲಸದಲ್ಲಿ ನಿರತರಾಗಿರುವಂತಹ 2 ಕಾರ್ಮಿಕರು, ಅವ್ರ ಮೇಲೆ ಮಣ್ಣು ಕುಸಿದು ಬೀಳುತ್ತೆ. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ತಕ್ಷಣಕ್ಕೆ ಅಲ್ಲಿ ಇದ್ದಂತ ಸಹ ಕಾರ್ಮಿಕರು ಯಾರಿದ್ದಾರೆ ಅವರು ಮಾಹಿತಿಯನ್ನ ಕೊಡ್ತಾರೆ. ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿ ಬರ್ತಾರೆ ಅಗ್ನಿಶಾಮಕ ಸಿಬ್ಬಂದಿ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್. ಸುಮಾರು 4 ಗಂಟೆಗಳಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಮಳೆ ಸುರಿತಾ ಇದೆ. ಟರ್ಪಲ್ನ ಹೊದಿಕೆಯನ್ನ ಹಾಕೊಂಡು ಮತ್ತೆ ಮಣ್ಣು ಕುಸಿತ ಆಗದೇ ಇರೋ ರೀತಿ ಪ್ರೊಟೆಕ್ಷನ್ ಮಾಡಿಕೊಂಡು ಆನಂತರದಲ್ಲಿ ತಮ್ಮ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಒಬ್ಬರನ್ನ ಯಶಸ್ವಿಯಾಗಿ ಹೊರತೆಗಿತಾರೆ. ಅವರನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಯಾವುದೇ ಸಮಸ್ಯೆ ಸದ್ಯಕ್ಕೆ ಏನೂ ಕಂಡು ಬರ್ತಾ ಇಲ್ಲ. ಆದರೆ ಮತ್ತೊಬ್ಬ ಕಾರ್ಮಿಕನ ಕೈ ಮಾತ್ರ ಕಾಣಿಸ್ತಾ ಇದೆ. ಸುಮಾರು 4 ಗಂಟೆಗಳಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಯಾವುದೇ ಸಮಸ್ಯೆ ಆಗದೆ ಸೇಫ್ ಆಗಿ ಹೊರಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು, ಒಬ್ರು ಚಂದನ್ ಹಾಗೆ ಮತ್ತೊಬ್ರು ರಾಜ್ಕುಮಾರ್ ಅನ್ನೋದಾಗಿ. ರಾಜ್ಕುಮಾರ್ ಅವರನ್ನ ಸೇಫ್ ಮಾಡ್ತಾರೆ. ಚಂದನ್ ಅವರ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಸಹ ಕಾರ್ಮಿಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜೊತೆಯಲ್ಲಿ ಕೆಲಸ ಮಾಡುವ ಒಂದು ಕಾರ್ಮಿಕನಿಗೆ ಈ ರೀತಿಯ ಪರಿಸ್ಥಿತಿ ಬಂತಲ್ಲ ಅಂತ. ಮಳೆ ಬರ್ತಾ ಇದೆ. ಕಂಟಿನ್ಯೂ ಆಗಿ ಮಳೆ ಸುರಿತಾನೇ ಇದೆ ಮಂಗಳೂರಿನಲ್ಲಿ. ಅದರ ನಡುವೆ ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ.